ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೋಟೆಲಲ್ಲಿ ಸಿಗುವಂತಹ ಗರಿಯಾದಂತಹ ಮಸಾಲೆ ದೋಸೆಯನ್ನು ಮಾಡ್ತಾಯಿದ್ದೀನಿ. ಈ ಮಸಾಲೆ ದೋಸೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. 3 ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ದೋಸೆ ಅಕ್ಕಿ ಆಗಿರಬಹುದು ಅಥವಾ ಮನೆಯಲ್ಲೇ ಇರುವ ರೇಷನ್ ಅಕ್ಕಿ ಅದನ್ನು ಉಪಯೋಗಿಸಬಹುದು. ಹಾಗೆ 3/4 ಗ್ಲಾಸ್ ಉದ್ದಿನಬೇಳೆಯನ್ನು ತೆಗೆದುಕೊಂಡಿದ್ದೇನೆ. 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಮೆಂತ್ಯಕಾಳು, ಹಾಗೆ ಒಂದು ಚಿಕ್ಕ ಗ್ಲಾಸ್ ಮೀಡಿಯಂ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇವಾಗ ಈ ಎಲ್ಲ ಸಾಮಗ್ರಿಗಳನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಮೊದಲಿಗೆ 3 ಗ್ಲಾಸ್ ಅಕ್ಕಿಯನ್ನು ಹಾಕ್ತೀನಿ. ಹಾಗೆ ಇದರ ಜೊತೆ ಕಡಲೆಬೇಳೆಯನ್ನು ಹಾಕ್ತೀನಿ. ಕಡಲೆಬೇಳೆಯನ್ನು ಹಾಕುವುದರಿಂದ ದೋಸೆಗೆ ರುಚಿ ಹೆಚ್ಚುತ್ತೆ. ನಾನಿಲ್ಲಿ 2 ಸ್ಪೂನ್ ಕಡಲೆಬೇಳೆಯನ್ನು ಹಾಕ್ತೀನಿ. ನಂತರ ಇದಕ್ಕೆ 1 ಸ್ಪೂನ್ ಮೆಂತ್ಯಕಾಳನ್ನು ಹಾಕ್ತೀನಿ. ಮೆಂತ್ಯಕಾಳನ್ನು ಹಾಕುವುದರಿಂದ ದೋಸೆ ಮೃದುವಾಗಿ ಬರುತ್ತೆ. ನಂತರ ಇದಕ್ಕೆ 3/4 ಗ್ಲಾಸ್ ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ. ಇವಾಗ ಒಂದು ಚಿಕ್ಕ ಗ್ಲಾಸ್ ಮೀಡಿಯಂ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಗಟ್ಟಿ ಅವಲಕ್ಕಿಯನ್ನು ಹಾಕ್ಬೋದು. ಬೇಕಾದರೆ ಅವಲಕ್ಕಿಯನ್ನು ಸೆಪ್ರೇಟಾಗಿ ತೊಳೆದು ನೆನೆಸಿ ರುಬ್ಬುವಾಗ ಹಾಕ್ಬೋದು. ನಾನಿಲ್ಲಿ ಇವಾಗಲೇ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ಸಾಮಗ್ರಿಗಳನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ 3ರಿಂದ 4 ಸಾರಿ ಕ್ಲೀನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ 7ರಿಂದ 8 ಗಂಟೆ ನೆನೆಸಲು ಬಿಡಬೇಕು. ನೋಡಿ, ಇವಾಗ ಬೇಳೆ ಅಕ್ಕಿ ಎಲ್ಲ ತುಂಬ ಚೆನ್ನಾಗಿ ನೆನೆದಿದೆ. ಒಂದು ಮಿಕ್ಸಿ ಜಾರಿಗೆ ನೆನೆದಿರುವ ಅಕ್ಕಿ ಹಾಗೂ ಬೇಳೆಯನ್ನು ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿದ ನಂತರ ಈ ಹಿಟ್ಟನ್ನು ಓವರ್ನೈಟ್ ಫರ್ಮೆಂಟ್ ಆಗಲು ಬಿಡಬೇಕು. ಆವಾಗ ದೋಸೆ ಮೃದುವಾಗಿಯೂ ಬರುತ್ತೆ, ಗರಿಯಾಗಿಯೂ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ರುಬ್ಬಬೇಕು. ಗಟ್ಟಿಯಾಗಿರಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಹಿಟ್ಟು ಬೇಗ ಹುದುಗು ಬರುವುದಿಲ್ಲ. ಆವಾಗ ಈ ಅಕ್ಕಿ ಬೇಳೆಯನ್ನು ರುಬ್ಬುವಾಗ ಸ್ವಲ್ಪ ಬಿಸಿಯಾದ ನೀರನ್ನು ಹಾಕಿ ರುಬ್ಬಿದರೆ ಹಿಟ್ಟು ತುಂಬ ಚೆನ್ನಾಗಿ ಹುದುಗು ಬರುತ್ತೆ. ಆವಾಗ ದೋಸೆ ಹಾರ್ಡಾಗುವುದಿಲ್ಲ. ಆದ್ದರಿಂದ ಸ್ವಲ್ಪ ಬಿಸಿ ನೀರನ್ನು ಹಾಕಿ ರುಬ್ಬಬೇಕು. ನೋಡಿ, ಇವಾಗ ರುಬ್ಬಿರುವ ಹಿಟ್ಟು ರೆಡಿಯಾಗಿದೆ. ಈ ರೀತಿಯಾಗಿ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫರ್ಮೆಂಟ್ ಆಗಲು ಬಿಡಬೇಕು. 10ರಿಂದ 12 ಗಂಟೆ ಫರ್ಮೆಂಟ್ ಆಗಲು ಬಿಟ್ಟರೆ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಫರ್ಮೆಂಟ್ ಆಗಿ ಚೆನ್ನಾಗಿ ಉಬ್ಬಿದೆ. ಬನ್ನಿ, ಇವಾಗ ಈ ದೋಸೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕುವುದರಿಂದ ದೋಸೆಗೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಬನ್ನಿ, ಇವಾಗ ದೋಸೆಯನ್ನು ಮಾಡೋಣ. ಕಾಯ್ದಿರುವ ದೋಸೆ ತವೆ ಮೇಲೆ ಈರುಳ್ಳಿಯಿಂದ ಈ ಥರ ಸ್ವಲ್ಪ ಉಜ್ಜಬೇಕು. ಹೀಗೆ ಮಾಡುವುದರಿಂದ ದೋಸೆ ಅಂಟಿಕೊಳ್ಳುವುದಿಲ್ಲ. ಬನ್ನಿ, ಇವಾಗ ರೆಡಿಯಾಗಿರುವ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿಕೊಳ್ತಾ ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು. ಇವಾಗ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ
ಮೇಲೆ ಒಂದು ಲಿಡ್ ಮುಚ್ಚಿ 2 ರಿಂದ 3 ನಿಮಿಷ ಫ್ರೈ ಆಗಲು ಬಿಡಬೇಕು. ನೋಡಿ, ಇವಾಗ ದೋಸೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೆಂಪು ಚಟ್ನಿಯನ್ನು ಹಾಕಿ ಈ ರೀತಿಯಾಗಿ ದೋಸೆಯ ಮೇಲೆಲ್ಲ ಸ್ಪ್ರೆಡ್ ಮಾಡಬೇಕು. ಇವಾಗ ಈ ರೆಡಿಯಾಗಿರುವ ದೋಸೆ ಮೇಲೆ ಮೊದಲೇ ಮಾಡಿಟ್ಟಂತಹ ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಕಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕಿದರೆ ಗರಿ ಗರಿಯಾದಂತಹ ಹೋಟೆಲಲ್ಲಿ ಸಿಗುವಂತಹ ಕ್ರಿಸ್ಪಿ ದೋಸೆ ರೆಡಿಯಾಗಿದೆ. ಈ ಸರಿಯಾದ ಅಳತೆ ಪ್ರಮಾಣದಲ್ಲಿ ದೋಸೆಯನ್ನು ಮಾಡುವುದರಿಂದ ದೋಸೆ ತುಂಬ ಕ್ರಿಸ್ಪಿ ಹಾಗೂ ಗರಿ ಗರಿಯಾಗಿ ಬರುತ್ತದೆ, ಅಷ್ಟೇ ರುಚಿಯಾಗಿಯೂ ಬರುತ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ದೋಸೆ ಜೊತೆ ಸಿಂಪಲ್ಲಾಗಿ ಒಂದು ಆಲೂಗಡ್ಡೆ ಪಲ್ಯ ಹೇಗೆ ಮಾಡುವುದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದರ ಜೊತೆ ಸ್ವಲ್ಪ ಕರಿಬೇವು ಮತ್ತು ಹೆಚ್ಚಿದ ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿಯನ್ನು ಹಾಕಿ 1-2 ನಿಮಿಷ ಬಾಡಿಸಬೇಕು. ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕಿದ ತಕ್ಷಣ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕೋದರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಸಿಪ್ಪೆ ತೆಗೆದು ಹೆಚ್ಚಿದಂತಹ ಆಲೂಗಡ್ಡೆಯನ್ನು ಹಾಕಿ ಒಗ್ಗರಣೆ ಜೊತೆ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ನಂತರ ಈ ಆಲೂಗಡ್ಡೆಯನ್ನು ಒಗ್ಗರಣೆಯ ಜೊತೆ 4ರಿಂದ 5 ನಿಮಿಷ ಬಾಡಿಸಬೇಕು. ಹೀಗೆ ಮಾಡುವುದರಿಂದ ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿ ಆಗುತ್ತೆ, ಹಾಗೆ ತುಂಬ ಬೇಗ ಬೇಯುತ್ತೆ. ಆದ್ದರಿಂದ ಈ ರೀತಿಯಾಗಿ ಬಾಡಿಸಬೇಕು. ಕುಕ್ಕರಿನಲ್ಲಿ ಮೊದಲೇ ಆಲೂಗಡ್ಡೆಯನ್ನು ಕುದಿಸಿ ಒಗ್ಗರಣೆಯಲ್ಲಿಯೂ ಹಾಕ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮೇಲೆ ಒಂದು ತಟ್ಟೆ ಮುಚ್ಚಿ 4ರಿಂದ 5 ನಿಮಿಷ ಕುದಿಸಬೇಕು. ಇವಾಗ ನೋಡೋಣ ಬನ್ನಿ. ಆಲೂಗಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ. ಒಂದು ಸ್ಪೂನಿಂದ ಈ ರೀತಿಯಾಗಿ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಬೇಕು. ಇವಾಗ ಆಲೂಗಡ್ಡೆಯ ಪಲ್ಯ ರೆಡಿಯಾಗಿದೆ. ಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. ಸಕ್ಕರೆ ಆಪ್ಷನ್ ಆಗಿದೆ, ಸಕ್ಕರೆ ಬೇಕಾದರೆ ಹಾಕ್ಬೋದು. ಇವಾಗ ಒಂಚೂರು ಸಕ್ಕರೆಯನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಮೇಲೆ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ದೋಸೆಯ ಜೊತೆ ಸವಿಯಲು ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಬನ್ನಿ, ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಮಾಡಿದ ಮಸಾಲ ದೋಸೆ ಹಾಗೂ ಆಲೂಗಡ್ಡೆ ಪಲ್ಯ ಮಾಡುವ ರೆಸಿಪಿ ನಿಮಗೂ ಇಷ್ಟವಾಗಿದೆ ಅನ್ಕೋತೀನಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿತ್ತೆಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಈ ದೋಸೆ ಹಾಗೂ ಆಲೂಗಡ್ಡೆ ರೆಸಿಪಿಯನ್ನು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.